ಮಗ ನೋಟಿಸ್ಗೆ ಸಮಯಾವಕಾಶ ಕೇಳಿದ್ರು SIT ಅದಕ್ಕೆ ಒಪ್ಕೊಂಡಿಲ್ಲ. ಮಗದೊಂದು ಕಡೆ ನಿರೀಕ್ಷಣಾ ಜಾಮೀನಿಗೆ ರೇವಣ್ಣ ಅರ್ಜಿಯನ್ನ ಹಾಕಿದ್ರು. ಇದರ ನಡುವೆ ಅಪ್ಪ ಮತ್ತು ಮಗ ಇಬ್ಬರಿಗೂ ಮತ್ತೊಂದು ಸಂಕಷ್ಟ ಎದುರಾಗ್ತಾ ಇದೆ. ತಾತ್ಕಾಲಿಕ ರಿಲೀಫ್ ಪಡೆಯೋಕೆ ರೇವಣ್ಣ ಸರ್ಕಸ್ ಪಡ್ತಾ ಇದ್ದಾರೆ. ನಿರೀಕ್ಷಣಾ ಜಾಮೀನು ಸಿಗತ್ತಾ ಅಥವಾ ಸಿಗಲ್ವಾ ಸದ್ಯದ ಪ್ರಶ್ನೆ. 11ವರೆಗೆ ವಿಚಾರಣೆ ಇದೆ. ರೇವಣ್ಣ ಅವರಿಗೆ ಬೇಲ್ ಸಿಗತ್ತಾ, ನಿರೀಕ್ಷಣಾ ಜಾಮೀನು ಸಿಗತ್ತಾ ಅನ್ನುವ ಭವಿಷ್ಯ ಇವತ್ತು ನಿರ್ಧಾರ ಆಗುತ್ತೆ. 11:30ಕ್ಕೆ ಅರ್ಜಿ ವಿಚಾರಣೆಯನ್ನ ಕೋರ್ಟ್ ನಡೆಸುತ್ತೆ. ಅದರ ನಡುವೆ SIT ಕೂಡ ನಿರೀಕ್ಷಣಾ ಜಾಮೀನು ಕೊಡದಂತೆ ಆಕ್ಷೇಪಣೆಯನ್ನ ಸಲ್ಲಿಸಿ ಅಂದ್ರೆ ಅರ್ಜಿಯನ್ನ ಸಲ್ಲಿಕೆ ಮಾಡ್ತಾ ಇದ್ದಾರೆ. ಒಂದು ಕಡೆ SIT ಟೀಮ್ ರಚನೆಯಾಗಿ ಅವರು ಅಧಿಕೃತವಾಗಿ ತನಿಖೆಗಿಳಿದ ನಂತರ ಮೊದಲು ಮಾಡಿದ ಕೆಲಸವೇ ಅಪ್ಪ ಮತ್ತು ಮಗ ಇಬ್ಬರಿಗೂ ನೋಟಿಸ್ ಕೊಟ್ಟಿದ್ದು. ಇಬ್ರು ಕೂಡ ನೋಟಿಸ್ ಗಮನಕ್ಕೆ ಬಂದ 24 ಗಂಟೆಯೊಳಗೆ ಹಾಜರಾಗಬೇಕು ಅಂತ. ಇಬ್ರು ಹಾಜರಾಗಿಲ್ಲ. ಆದ್ರೆ ರೇವಣ್ಣ ಒಂದು ಹೆಜ್ಜೆ ಮುಂದಕ್ಕಿಟ್ಟು ಬೇಲ್ಗೆ ಅಪ್ಲೈ ಮಾಡಿದ್ದಾರೆ. ಅಶ್ಲೀಲ ಪೆನ್ ಡ್ರೈವ್ ಪೇಚಾಟದಲ್ಲಿ ಪ್ರಜ್ವಲ್ ಮತ್ತು ಅವರ ತಂದೆ ರೇವಣ್ಣ ಇಬ್ರು ಕೂಡ ಸಿಗಾಕೊಂಡಿದ್ದಾರೆ. ರೇವಣ್ಣ ಮತ್ತು ಪ್ರಜ್ವಲ್ ರೇವಣ್ಣ ಪೆನ್ ಡ್ರೈವ್ ಸುಳಿಯಿಂದ ಹೊರಬರಲು ಇನ್ನಿಲ್ಲದ ಸರ್ಕಸ್ ನಡೆಸ್ತಾ ಇದ್ದಾರೆ. SIT ಅದಕ್ಕೆ ಅವಕಾಶ ಮಾಡಿಕೊಡುತ್ತಾ ಇಲ್ವಾ ಇವತ್ತು ನಿರ್ಧಾರ ಆಗುತ್ತೆ. ಇನ್ನಿಲ್ಲದ ಸರ್ಕಸ್ ಅಂದ್ರೆ ಸಮಯವನ್ನ ಸದ್ಯಕ್ಕೆ ಸೇವ್ ಮಾಡ್ಕೊಳಕ್ ನೋಡ್ತಾ ಇದ್ದಾರೆ, ಜಾಮೀನು ತಗೊಳಕ್ ನೋಡ್ತಾ ಇದ್ದಾರೆ. ಇವತ್ತು ನಿರೀಕ್ಷಣಾ ಜಾಮೀನಿಗೆ ಅರ್ಜಿ ಹಾಕಿದ್ರಲ್ಲ ರೇವಣ್ಣ, ಅದರ ವಿಚಾರಣೆ ಇವತ್ತು ನಡೆಯುತ್ತೆ. ಸಿಗತ್ತಾ ಅಥವಾ ಸಿಗಲ್ವಾ, SIT ಆಕ್ಷೇಪಣೆಯನ್ನ ಸಲ್ಲಿಸುತ್ತಾ, ಇದು ಕುತೂಹಲ ಮೂಡಿಸ್ತಾ ಇದೆ. ರೇವಣ್ಣ ಅವರಿಗೆ ನಿರೀಕ್ಷಣಾ ಜಾಮೀನು ಸಿಗುತ್ತಾ ಇಲ್ವಾ ಅನ್ನುವಂಥದ್ದು 11ವರೆಗೆ ವಿಚಾರಣೆ ಆರಂಭ ಆದ ನಂತರ ಭವಿಷ್ಯ ನಿರ್ಧಾರ ಆಗುತ್ತೆ. ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನಲ್ಲಿ ಈ ಅರ್ಜಿ ವಿಚಾರಣೆಯನ್ನ ನಡೆಸ್ತಾರೆ. ಒಂದ್ ಕಡೆ ರೇವಣ್ಣ ಪರ ವಕೀಲರು, ಮತ್ತೊಂದು ಕಡೆ SIT ವಿಶೇಷ ಟೀಮ್ನ ವಕೀಲರು. ರೇವಣ್ಣ ನಿರೀಕ್ಷಣಾ ಜಾಮೀನು ಅರ್ಜಿಗೆ SIT ಆಕ್ಷೇಪ ಎತ್ತುವ ಸಾಧ್ಯತೆ ಇದೆ. ಕಾರಣ ವಿಚಾರಣೆಗೆ ನೋಟಿಸ್ ಕೊಟ್ಟಿದ್ದೀವಿ, ಒಂದೇ ಒಂದು ಸಲವೂ ಕೂಡ ಬಂದು ಇವ್ರು ನಮಗೆ ಮುಖನೇ ತೋರಿಸಿಲ್ಲ, ಆಲ್ರೆಡಿ ಜಾಮೀನಿಗೆ ಮುಂದಕ್ಕೆ ಬಂದಿದ್ದಾರೆ. ಆಮೇಲೆ ಈಗ ಬೇಲ್ ಕೊಟ್ರೆ ಸಿಗುವಂತಹ ಸಾಕ್ಷ್ಯಗಳನ್ನ ನಾಶ ಮಾಡುವ ಸಾಧ್ಯತೆ ಇದೆ, ಹಾಗಾಗಿ ಕೊಡಬೇಡಿ ಅಂತ ಹೇಳೋ ಸಾಧ್ಯತೆ ಇದೆ. ಅತ್ಯಾಚಾರ ಪ್ರಕರಣ ಬೇರೆ ದಾಖಲಾಗಿರೋದ್ರಿಂದ ಇದೀಗ ಆಕ್ಷೇಪ ಎತ್ತುವ ಸಾಧ್ಯತೆ ಇದೆ. ಆರೋಪಿ ಪ್ರಭಾವಿ ಬೇರೆ ಇದ್ದಾರೆ, ಸಾಕ್ಷಿಗಳ ಮೇಲೆ ಪ್ರಭಾವ ಬೀರುವ ಸಾಧ್ಯತೆ ಇದೆ. ಹಾಗಾಗಿ ಅವರಿಗೆ ಜಾಮೀನು ಕೊಡೋದು ಬೇಡ, ನಿರೀಕ್ಷಣಾ ಜಾಮೀನು ಕೊಡೋದು ಬೇಡ ಅಂತ SIT ಹೇಳಬಹುದು. ಹಾಗಾಗಿ ನಿರೀಕ್ಷಣಾ ಜಾಮೀನು ಕೊಡೋ ಬೇಡಿ ಅಂತ ಮನವಿಯನ್ನ ಕೋರ್ಟ್ ಮುಂದೆ ಇಡಬಹುದು. ಕೋರ್ಟ್ ಇದನ್ನ ಹೇಗೆ ಪರಿಗಣಿಸುತ್ತೆ ಒಂದು ಪ್ರಶ್ನೆ. ಮತ್ತೊಂದು, ಅಪ್ಪ ಮತ್ತು ಮಗನ ವಿರುದ್ಧ ನಿನ್ನೆ ಮತ್ತೊಂದು ಅತ್ಯಾಚಾರದ ಪ್ರಕರಣ ಪ್ರಜ್ವಲ್ ಮೇಲೆ, ರೇವಣ್ಣ ಅವ್ರ ಮೇಲೆ ಕಿಡ್ನಾಪ್ ಪ್ರಕರಣ ದಾಖಲಾಗಿದೆ. ಇದು ಕೂಡ ಕರಿನೆರಳನ್ನ ಈ ಬೇಲ್ ಮೇಲೆ ಬೀರಬಹುದು. ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ನರಸಿಂಹಮೂರ್ತಿ ನೀಡ್ತಾರೆ. ನರಸಿಂಹಮೂರ್ತಿ, ಒಂದು ಕಡೆ SIT ಅಧಿಕೃತವಾಗಿ ತನಿಖೆ ಆರಂಭ ಮಾಡಿದ ನಂತರ ಮೊದಲು ಮಾಡಿದ ಕೆಲಸವೇ ಅಪ್ಪ ಮತ್ತು ಮಗ ಇಬ್ಬರಿಗೂ ನೋಟಿಸ್ ಕೊಟ್ಟಿದ್ದು. ಬಟ್ ನೋಟಿಸ್ಗೆ ಇಬ್ರು ಹಾಜರಾಗಿಲ್ಲ. ಇದರ ನಡುವೆ ಆಂಟಿಸಿಪೇಟರಿ ಬೇಲ್ಗೆ ಏನು ರೇವಣ್ಣ ಮುಂದಾಗಿದ್ದಾರೆ. ಇದರ ಸಾಧ್ಯತೆಗಳು ರೇವಣ್ಣ ಅವರ ಪರವಾಗಿ ಎಷ್ಟು ಬರ್ಬೋದು, ಅಥವಾ SIT ಆಕ್ಷೇಪ ಇತ್ತಿದ್ರೆ SIT ಪರವಾಗಿ ವಿಚಾರಣೆ ಹೇಗಾಗ್ಬೋದು, ಇದರ ಸಾಧ್ಯತೆಗಳ ಬಗ್ಗೆ ತಿಳಿಸೋದಾದ್ರೆ? ವಿದ್ಯಾ, SIT ಅಧಿಕಾರಿಗಳು ಪ್ರಜ್ವಲ್ ರೇವಣ್ಣ ಹಾಗೂ HD ರೇವಣ್ಣ ಈ ಇಬ್ಬರಿಗೂ ಕೂಡ CRPC 41A ಅಡಿ ನೋಟಿಸನ್ನು ಕೊಟ್ಟಿದ್ದರು. ವಿಚಾರಣೆಗೆ ಹಾಜರಾಗಬೇಕು, ತಮ್ಮ ಮೇಲೆ ಗುರುತರವಾದಂತಹ ಆರೋಪಗಳಿದ್ದಾವೆ ಅನ್ನೋ ನಿಟ್ಟಿನಲ್ಲಿ ಸೂಚನೆಯನ್ನು ಸಹ ಕೊಟ್ಟಿದ್ದರು. ಇಬ್ಬರು ಕೂಡ ತಮ್ಮ ವಕೀಲರ ಮೂಲಕ ಕಾಲಾವಕಾಶವನ್ನು ಕೇಳುವ ಕೆಲಸವನ್ನು ಮಾಡಿದರಾದರೂ SIT ಕಡೆಯಿಂದ ಕಾಲಾವಕಾಶವನ್ನು ಕೊಟ್ಟಿರಲಿಲ್ಲ. ಈ ನಡುವೆ ನಿನ್ನೆ HD ರೇವಣ್ಣ ತಮ್ಮ ವಕೀಲರ ಮೂಲಕ ನಿರೀಕ್ಷಣಾ ಜಾಮೀನಿಗಾಗಿ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯಕ್ಕೆ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ನಿನ್ನೆ ವಿಚಾರಣೆ ನಡೆದಂತಹ ಸಂದರ್ಭದಲ್ಲಿ 354 ಸೆಕ್ಷನನ್ನು ಹಾಕಿದೆ, ಎಲ್ಲ ಬೇಲಬಲ್ ಸೆಕ್ಷನ್ಸ್ ಇದೆ. ನಿಮ್ಮ ಕಕ್ಷಿದಾರರು ಕೋರ್ಟ್ಗೆ ಹಾಜರಾಗಿ ಜಾಮೀನನ್ನು ಪಡೆಯಬಹುದಿತ್ತಲ್ಲವೇ ಅಂತೇಳಿ HD ರೇವಣ್ಣ ಪರ ವಕೀಲರನ್ನ ಪ್ರಶ್ನೆ ಮಾಡಿದಂತಹ ಸಂದರ್ಭದಲ್ಲಿ ಇಲ್ಲ, ಇದಕ್ಕೆ SIT ಅವರು ಹೊಸದಾಗಿ 376 ಅನ್ನು ಸೇರಿಸೋದಕ್ಕೆ ಅರ್ಜಿಯನ್ನು ಹಾಕ್ಕೊಂಡಿದ್ದಾರೆ ಅನ್ನೋ ನಿಟ್ಟಿನಲ್ಲಿ ನ್ಯಾಯಾಧೀಶರ ಗಮನಕ್ಕೆ ತರುವ ಕೆಲಸವನ್ನು ಕೂಡ ಮಾಡಿದರು. ಈ ಪ್ರಕರಣದಲ್ಲಿ ಇವತ್ತಿಗೆ SITಗೆ ಸಮನ್ಸನ್ನು ಜಾರಿ ಮಾಡಿ ಆಕ್ಷೇಪಣೆಯನ್ನು ಸಲ್ಲಿಸೋದಕ್ಕೆ ಅವಕಾಶವನ್ನು ಕೊಟ್ಟಿದ್ದರು. ಇವತ್ತು ಕೋರ್ಟ್ನಲ್ಲಿ ಮೊದಲ ಮ್ಯಾಟರ್ ಆಗಿ HD ರೇವಣ್ಣ ಅವರ ನಿರೀಕ್ಷಣಾ ಜಾಮೀನಿನ ಅರ್ಜಿ ವಿಚಾರಣೆಗೆ ಬರುತ್ತೆ. ಸುಮಾರು 11 ಗಂಟೆಗೆ ಈ ಅರ್ಜಿಯ ವಿಚಾರಣೆ ಆರಂಭವಾಗಬಹುದು. SIT ಆಕ್ಷೇಪಣೆಯನ್ನು ಸಲ್ಲಿಸೋದಕ್ಕೆ ವ್ಯವಸ್ಥೆಯನ್ನು ಈಗಾಗಲೇ ಸಿದ್ಧತೆಗಳನ್ನು ಮಾಡಿಕೊಂಡಿದೆ. ಅಂದರೆ ಈ ಹಿಂದೆ HD ರೇವಣ್ಣ ಅವರು ತುಂಬ ಪ್ರಭಾವಿಯಾಗಿದ್ದಾರೆ, ಸಾಕಷ್ಟು ಬಾರಿ ಸಚಿವರಾಗಿ ಕೆಲಸವನ್ನು ಮಾಡಿದ್ದಾರೆ, ತುಂಬ ಹೋಲ್ಡನ್ನು ಇಟ್ಕೊಂಡಿದ್ದಾರೆ. ಹೀಗಾಗಿ ಸಾಕ್ಷಿಗಳ ಮೇಲೆ ಪ್ರಭಾವವನ್ನು
ಆರೋಪವನ್ನ ಇವರು ಬೀರಬಹುದು ಜಾಮೀನನ್ನ ಕೊಟ್ಟಂತಹ ಪಕ್ಷದಲ್ಲಿ. ಇಬ್ಬರು ಕೂಡ ನೋಟಿಸನ್ನು ಕೊಟ್ಟರು, ವಿಚಾರಣೆಗೆ ಹಾಜರಾಗಿಲ್ಲ. ಹೀಗಾಗಿ ನಿರೀಕ್ಷಣಾ ಜಾಮೀನನ್ನು ಕೊಡಬಾರದು ಅನ್ನೋ ನಿಟ್ಟಿನಲ್ಲಿ SIT ಆಕ್ಷೇಪಣೆಯನ್ನ ಸಲ್ಲಿಸೋದಕ್ಕೆ ಈಗಾಗಲೇ ಕೋರ್ಟ್ಗೆ ಹೋಗಿದ್ದಾರೆ. ಮತ್ತೆ ಈಗಾಗಲೇ HD ರೇವಣ್ಣ ಪರ ವಕೀಲರು ಕೂಡ ಒಂದಷ್ಟು ಸಾಕ್ಷಿಗಳನ್ನು ತೆಗೆದುಕೊಂಡು ಇಲ್ಲ ನಮ್ಮ ಕಕ್ಷಿದಾರರಿಗೆ ಜಾಮೀನನ್ನು ಕೊಡಬೇಕು, ಇಲ್ಲ ಮಧ್ಯಂತರ ಜಾಮೀನಾದರೂ ಕೊಡಿ ಅನ್ನೋ ನಿಟ್ಟಿನಲ್ಲಿ ಮನವಿಯನ್ನ ಮಾಡ್ಕೊಳ್ಳೋ ಸಾಧ್ಯತೆ ಇದೆ. ಹೀಗಾಗಿ 11 ಗಂಟೆಯ ನಂತರ ಇವರಿಗೆ ನಿರೀಕ್ಷಣಾ ಜಾಮೀನು ಸಿಗುತ್ತಾ HD ರೇವಣ್ಣ ಅವರಿಗೆ? ನಿರೀಕ್ಷಣಾ ಜಾಮೀನನ್ನ ಪಡೆದ ಬಳಿಕವೇ SIT ಮುಂದೆ ಹಾಜರಾಗಿ ವಿಚಾರಣೆಯನ್ನ ಎದುರಿಸ್ತಾರಾ ಅನ್ನೋದನ್ನ ಕಾದು ನೋಡಬೇಕಾಗುತ್ತೆ ವಿದ್ಯಾ.